ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ಗುರುಮಾರ್ಗ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ದಿವಸ 2026 ಜುಲೈ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಜುಲೈ ತಿಂಗಳಲ್ಲಿ ಈ ಭಚಕ್ರದ ಪ್ರಕಾರ ಪಂಚಮ ಭಾವವಾದಂಥ ಸಿಂಹರಾಶಿ ಬಗ್ಗೆ ತಿಳಿಸುವಂಥ ಪ್ರಯತ್ನ. ಸಿಂಹರಾಶಿ ಅಂದರೆ ಇದು ಪುರುಷ ರಾಶಿ ಮತ್ತು ಸ್ಥಿರ ರಾಶಿ, ಜೊತೆಗೆ ಸೂರ್ಯನಿಗೆ ಸ್ವಹಿಂ ರಾಶಿ ಅಂತ ಹೇಳ್ತೀವಿ. ಇಂಥ ಒಂದು ರಾಶಿಯಲ್ಲಿ ಹುಟ್ಟತಕ್ಕಂಥವ್ರು ಈ ಮಾಸದಲ್ಲಿ ಹೇಗಿರ್ತಾರೆ, ವರ್ಷ ಭವಿಷ್ಯಕ್ಕಿಂತಲೂ ಮಾಸ ಭವಿಷ್ಯ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ಮನುಷ್ಯನ ಜೀವನದಲ್ಲಿ ಕ್ಷಣ ಕ್ಷಣವೂ ಕೂಡ ಮುಖ್ಯ ಅಂತ ಹೇಳ್ತೀವಿ. ಯಾಕೆಂದರೆ ಭರವಸೆ ಇಲ್ಲದ ಬದುಕು ಕ್ಷಣ ಕ್ಷಣಕ್ಕೂ ಕೂಡ ಕ್ಷಣ ಕ್ಷಣ ನಾಹಿ ಭರವಸೆ ಅಂತ ಹೇಳ್ತೇವೆ. ಅಂದರೆ ಯಾವ ಕ್ಷಣದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಅನ್ನೋಂಥ ಮಟ್ಟಿಗಿದ್ದಾಗ ಇಲ್ಲಿ ದೈವ ಬಲವನ್ನು ಕಾಯುವಂಥ ಯೋಗ ಇದೆ. ಒಂದು ಒಳ್ಳೆಯ ಕೆಲಸಕ್ಕೆ ನೀವು ಭಾಳ ಕೈ ಹಾಕ್ತೀರಾ. ಧರ್ಮ ಕಾರ್ಯ, ದೇವತಾ ಕಾರ್ಯ, ಮಂದಿರದ ಕಾರ್ಯಗಳು ಅಥವಾ ಪುಣ್ಯಕ್ಷೇತ್ರದ ದರ್ಶನ ಇವೆಲ್ಲವೂ ಕೂಡ ಈ ಸಿಂಹರಾಶಿಯವರಿಗೆ ಈ ಮಾಸದಲ್ಲಿ ಆಗುವಂಥ ಯೋಗ. ಪುಣ್ಯಕ್ಷೇತ್ರ ದರ್ಶನದ ಅರ್ಥ ಏನು ಅಂದರೆ, ನೀವು ಕೈಲಾಸ ಪರ್ವತನ ಬರ್ಬೋದು, ಅಥವಾ ಅತಿಯಾದ ದೂರದ ಒಂದು ಶಿವನ ದೇವಾಲಯ ದರ್ಶನ ಮಾಡಬಹುದು, ಅಮ್ಮನವರ ದರ್ಶನ ಮಾಡುವುದು, ಇದೆಲ್ಲವೂ ಕೂಡ ಯೋಗ ಅನ್ನೋಂಥದ್ದು ಕಾಣ್ತಾ ಇದೆ. ಹಾಗೆ ನಿಮಗೆ ಈ ಸಿಂಹರಾಶಿಯಲ್ಲಿ ಹುಟ್ಟಿದಂಥವರಿಗೆ ಮನೋಬಲ ಅನ್ನುವಂಥದ್ದು ಪ್ರಬಲವಾಗಿರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಸ್ವಲ್ಪ ಕೇತು ನಿಮ್ಮ ಈ ರಾಶಿಗೆ ಸ್ವಲ್ಪ ಬಲವಾದ ಪ್ರಯೋಗವನ್ನು ಮಾಡ್ತಾ ಇದ್ದಾನೆ. ಅರ್ಥಾತ್ ನಿಮ್ಮಲ್ಲಿ ಒಂದು ಆಧ್ಯಾತ್ಮಿಕ ತಾಳ್ಮೆ, ಆಧ್ಯಾತ್ಮಿಕ ಸಾಮರ್ಥ್ಯ, ಅಥವಾ ಇಲ್ಲೇನೋ ಯಾವ ಜೀವನದಲ್ಲಿ ಏನೂ ಇಲ್ಲ ಬಿಡು ಅನ್ನುವಂಥ ಮಟ್ಟಿಗೆ ಹೋದರೂ, ನಿರಾಶೆ ಭಾವ ಆಗಿದ್ದರೂ ಸಹ ಸ್ವಲ್ಪ ಆಧ್ಯಾತ್ಮಿಕ ಒಲವುಗಳನ್ನು ಕೊಡ್ತಕ್ಕಂಥ ಪ್ರಯತ್ನ ಆಗ್ತಾ ಇದೆ. ಮತ್ತು ಜೊತೆಲಿ ಏನಾಗುತ್ತೆ, ಈ ಆಡಂಬರ ಅನ್ನುವಂಥದ್ದು ಕೂಡ ಇದೆ. ಈ ಆಡಂಬರ ಅಂದರೆ ಒಂದು ಮನೆಗೆ ಆಗಬೇಕು, ಅಥವಾ ಒಡವೆ ತೊಗೋಬೇಕು, ಹೆಂಡತಿಗೆ ಚೆನ್ನಾಗಿರಬೇಕು, ಗಂಡನಿಗೆ ಚೆನ್ನಾಗಿರಬೇಕು, ಅವ್ರಿಗೆ ಇದು ವಸ್ತ್ರ ತರಬೇಕು, ಮಕ್ಕಳಿಗೆ ಚೆನ್ನಾಗಿ ವಸ್ತ್ರ ಕೊಡಬೇಕು, ಅಂದರೆ ಈ ಚರ ಸಂಪತ್ತನ್ನು ವಿಶೇಷವಾಗಿ ಗಳಿಸಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಇರ್ತೀರ, ಅಥವಾ ಆ ಮೂಲಕ ಸ್ವಲ್ಪ ವ್ಯಯನ ಮಾಡುವಂಥ ಯೋಗ ಇದೆ. ಧರ್ಮಕ್ಷೇತ್ರ, ಧರ್ಮ ಕಾರ್ಯಗಳಿಗಲ್ಲದೇ ನಿಮ್ಮ ಕೌಟುಂಬಿಕವಾಗಿರತಕ್ಕಂಥವರಿಗೆ ವಸ್ತ್ರ, ವೈಢೂರ್ಯ ಅಥವಾ ಸಂಪತ್ತು ಇದನ್ನೆಲ್ಲವೂ ಕೂಡ ವ್ಯಯದ ರೂಪದಲ್ಲಿ ಮಾಡುವಂಥ ಹೋಗಿದೆ. ಅಂದರೆ ಅದು ನಿಮ್ಮದಲ್ಲ, ಅದು ಕೊಡ್ತಾ ಇದ್ದೀರಾ ಅಥವಾ ಖರ್ಚು ಮಾಡ್ತಾ ಇದ್ದೀರಾ, ಇಂಥ ಒಂದು ಸಂದರ್ಭ ಕೂಡ ನಿಮಗೆ ಕಾಣಿಸ್ತಾ ಇದೆ. ಜೊತೆಗೆ ನಿಮಗೆ ಈ ಭಾಗ್ಯ ಅನ್ನುವಂಥದ್ದು ಯೋಗ ಚೆನ್ನಾಗಿದೆ. ಈ ಭಾಗ್ಯ ಅನ್ನುವಂಥದ್ದು ಹೇಗಿರುತ್ತೆ, ಭಾಗ್ಯಾಧಿಪತಿ ಕುಜ ನಿಮಗೆ ಕರ್ಮಕ್ಷೇತ್ರದಲ್ಲಿ ಕೂತ್ಕೊಂಡಿದ್ದಾರೆ. ಯಾವತ್ತು ಕರ್ಮಕ್ಷೇತ್ರದಲ್ಲಿ ಭಾಗ್ಯಾಧಿಪತಿ ಕೂಗ್ತಾನೋ, ಮತ್ತು ಚತುರ್ಥಾಧಿಪತಿ ಅಂದರೆ ಸುಖಾಧಿಪತಿ ಮತ್ತು ಭಾಗ್ಯಾಧಿಪತಿ ಯಾವತ್ತು ನಿಮಗೆ ಕರ್ಮದಲ್ಲಿ ಕೂಡ್ತಾನೋ, ನಿಮ್ಮ ಕರ್ಮದಲ್ಲಿ ಬಹಳ ತೇಜತ್ವ ಕಾಣ್ತೀರಾ. ಯಾರು ಡಿಪಾರ್ಟ್ಮೆಂಟಲ್ಲಿ ಇರ್ತೀರ, ಅಂದರೆ ರಕ್ಷಣಾತ್ಮಕ ಕ್ಷೇತ್ರದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಥವಾ ಮಿಲಿಟರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು, ಡಿಫೆನ್ಸ್ ಕ್ಷೇತ್ರದಲ್ಲಿ ಇರುವಂಥದ್ದಿದ್ರೆ ಖಂಡಿತವಾಗಿ ಇವರಿಗೆ ಉತ್ತೇಜನ ಸಿಗುತ್ತೆ, ಪ್ರಮೋಷನ್ ಸಿಗುತ್ತೆ, ಹೆಚ್ಚಿನ ಒಂದು ಜವಾಬ್ದಾರಿ ಸಿಗುತ್ತೆ. ಇದೆಲ್ಲವೂ ಕೂಡ ಸಾಧ್ಯತೆ ಇದೆ ಅಂತ ಹೇಳೋದು. ನಿಮ್ಮ ಕರ್ಮದಲ್ಲಿ 3 ಥರದ ಪ್ರಕ್ರಿಯೆಗಳು. ಯಾರು ಬೆಂಕಿಯ ಕಾರ್ಯಗಳನ್ನು, ಅಂದರೆ ಬೆಂಕಿಗೆ ಸಂಬಂಧಪಟ್ಟಂಥ ಕಾರ್ಖಾನೆಗಳು ನಡೆಸುವಂಥವ್ರಾಗ್ಬೋದು, ಕಬ್ಬಿಣ ಸಂಬಂಧಪಟ್ಟಂಥ ಕಾರ್ಖಾನೆ ನಡೆಸಬಹುದಾಗ್ಬೋದು, ಅಥವಾ ಈ JCBಗಳನ್ನು ನಡೆಸುವಂಥವ್ರು ಯಾವುದೇ ಅದನ್ನೇ ನಡ್ಕೊಂಡು ಬದುಕ್ತಾ ಇರ್ತಾರೆ. ಅಂದರೆ ಭೂಮಿಯನ್ನು ಅಗಿಯುವಂಥದ್ದಕ್ಕೆ ಈ ಅಂದರೆ ರೈತಾಪಿ ವರ್ಗದ ಜೊತೆಗೆ ಕಾರ್ಮಿಕರು ಅಂತ ಹೇಳ್ತೀವಿ, ಭೂ ಕಾರ್ಮಿಕರು ಅಂತ. ಆ ಭೂ ಕಾರ್ಮಿಕರು ಯಾರಿರ್ತಾರೋ ಅವ್ರಿಗೂ ಕೂಡ ಈ ಮಾಸದಲ್ಲಿ ತುಂಬ ಲಾಭ ಅನ್ನುವಂಥದ್ದು ಕಾಣ್ತಾ ಇದೆ. ಮುಖ್ಯವಾಗಿ ಡಿಫೆನ್ಸ್ ಕ್ಷೇತ್ರದಲ್ಲಿ ಇದ್ದಂಥ ಹೆಚ್ಚಿನ ಲಾಭ, ಪ್ರಗತಿ ಈ ಸಿಂಹರಾಶಿಯವರಿಗೆ ಕಾಣ್ತಾ ಇದೆ. ಅದು ಒಂದು ಸಿಂಹರಾಶಿಯವರು ಬಹಳಷ್ಟು ಜಾಗೃತಿಯಿಂದ ಇರಬೇಕಾದಂಥದ್ದಿಷ್ಟೇ. ಸೂರ್ಯನು 12ನೇ ಮನೆ 16 ತಾರೀಕು ಪ್ರವೇಶ ಮಾಡ್ತಾ ಇದ್ದಾನೆ. ಅಲ್ಲಿ ನಿಮ್ಮ ರಾಶಿಯಾಧಿಪತಿ ಸೂರ್ಯ ಗುರು ಜೊತೆ ಇರ್ತಾನೆ ಸತ್ಯ, ಆದರೆ ದೈವ ದರ್ಶನ ಮಾಡಿಸೋದು ನಿತ್ಯ. ಆದರೆ ಶುಕ್ರನಿಗೆ 12ನೇ ಭಾವ ಆಗಿರೋದ್ರಿಂದ, ಶುಕ್ರನ ನಿಮ್ಮ ರಾಶಿಯಲ್ಲಿ ಇರೋದರಿಂದ ಏನಾಗುತ್ತೆ ಅಂದರೆ, ಸ್ವಲ್ಪ ಸ್ತ್ರೀಯರಿಂದ ನೀವು ಜಾಗೃತರಾಗಿರಬೇಕು. ಪುರುಷರು ಯಾರು ಸಿಂಹರಾಶಿಯ ಪುರುಷರು ಇರ್ತಾರೋ ಸ್ತ್ರೀ ವರ್ಗದವರಿಂದ ದೂರವಾಗಿರಿ, ಅಥವಾ ಅಷ್ಟು ಜಾಗೃತರಾಗಿರಿ. ಯಾಕೆಂದರೆ ಶುಕ್ರ ಗುರು ಅಷ್ಟೊಂದು ಸಮಂಜಸವಾದ ಗ್ರಹ ಅಲ್ಲ. 12ನೇ ಮನೆಯಲ್ಲಿ ಮಿತಿ ಆಗ್ತಾ ಇದೆ. ಸೂರ್ಯನಿಗೂ ಗುರುನಿಗೆ ಯೋಗ ಇದೆ, ಆದರೆ ಈ 12ನೇ ಮನೆಗೆ ಹೋಗ್ತಕ್ಕಂಥ ಯಾವುದೋ ಒಂದು ಷಡ್ಯಂತ್ರಕ್ಕೆ ಬಲಿಯಾಗುವಂಥ ಯೋಗ ಕೂಡ ಇರುತ್ತೆ. ನಿಮ್ಮ ಮೇಲೆ ಷಡ್ಯಂತ್ರ ನಡೆಸ್ತಾ ಇರ್ತಾರೆ ಪುರುಷರಾದವರಿಗೆ. ಸ್ತ್ರೀಯರಾದವ್ರಿಗೆ ಏನಾಗುತ್ತೆ, ಸ್ವಲ್ಪ ಅತಿಯಾದ ಕೋಪ ಅನ್ನುವಂಥದ್ದಾಗುತ್ತೆ, ಅತಿಯಾದ ನಂಬಿಕೆ ಅನ್ನುವಂಥದ್ದಾಗುತ್ತೆ. ಯಾರ ಮೇಲೂ ನಂಬಿಕೆ ಇಟ್ಬಿಡ್ತೀರ, ನಂಬಿಕೆ ದ್ರೋಹ ಆಗಿರುತ್ತೆ. ಇದು ಕೂಡ ಸಂಭವನೆ ಆಗಿದೆ ಸಿಂಹರಾಶಿಯವರಿಗೆ. ಬಹಳಷ್ಟು ಸ್ತ್ರೀಯರು ಕೂಡ ಇದನ್ನು ಗಮನಿಸಬೇಕಾಗುತ್ತೆ. ಮತ್ತು ವಿದ್ಯಾರ್ಥಿ ಕ್ಷೇತ್ರದಲ್ಲಿ ಅಂದರೆ ವಿದ್ಯಾರ್ಥಿಗಳಾದಂಥವರಿಗೆ ಗುರುಬಲ ತುಂಬ ಚೆನ್ನಾಗಿ ಬರುತ್ತೆ. ಈ ಭಯದಲ್ಲಿದ್ದರೂ ಕೂಡ ಅಲ್ಲಿ ಗುರುವಿನ ಮೇಲೆ ಭಕ್ತಿ, ಗುರುವು ಸಂಬಂಧಪಟ್ಟಂಥ ಪ್ರೀತಿ, ಹಾಗೆ ಇವರಿಗೆ ಪ್ರೇರಣೆ ಕೊಡುವಂಥಕ್ಕಂಥವ್ರು ತಂದೆ. ಯಾರು ವಿದ್ಯಾರ್ಥಿ ಇರ್ತಾರೋ ಅವರಿಗೆ ಪ್ರೇರಣೆಯನ್ನು ಕೊಡ್ತಾರೆ. ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ತಿಳಿಸ್ತಕ್ಕಂಥ ವಿಷಯ ಇದು. ಅವರಿಗೆ ತಂದೆ ಪ್ರೇರಣೆ ಕೊಡ್ತಾನೆ. ಕಾರಣ ವ್ಯಯದಲ್ಲಿರ್ತಕ್ಕಂಥ ಸೂರ್ಯನಾಗಿದ್ದರೂ ಗುರುವಿನ ಜೊತೆ ಇರುವಾಗ ತುಂಬ ಬಲವಂತವಾದಂಥ ರೀತಿಯಲ್ಲೆಲ್ಲ
ನಿಖರವಾದ ರೀತಿಯಲ್ಲಿ ಫಲಗಳನ್ನು ಕೊಡ್ತಾನೆ. ಆದರೆ ಷಷ್ಠಕ್ಕಿರ್ತಕ್ಕಂಥ ಶನಿ ನರಗಳಿಗೆ ಸಂಬಂಧಪಟ್ಟ ತೊಂದರೆ, ಕಾಲುಗಳಿಗೆ ಸಂಬಂಧಪಟ್ಟ ತೊಂದರೆ, ವಾಮಭಾಗ, ಬೆನ್ನು, ಸಹಟಿಕ ಅಥವಾ ನಿಮಗೆ ನರ ದೌರ್ಬಲ್ಯಗಳನ್ನು ಕೊಡ್ತಕ್ಕಂಥದ್ದು, ಕೆಲವೊಂದು ಕಡೆ ಬಾಹುಗಳಲ್ಲಿ ಇರ್ತಕ್ಕಂಥ ನರಗಳು ಕೂತ್ಕೊಳ್ಳೋದು, ಅದರಲ್ಲಿ ವಾಯು ತುಂಬಿಕೊಳ್ಳೋದು, ಇದೆಲ್ಲರಿಗೂ ಸಂಭವ ಇರುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆಯೂ ಗಮನ ಕೊಡಿ. ನಿತ್ಯ ವ್ಯಾಯಾಮ, ನಿತ್ಯವಾದಂಥ ನಿಮ್ಮ ಚಟುವಟಿಕೆ ಚೆನ್ನಾಗಿಟ್ಕೊಂಡಾಗ ನಿಮ್ಮ ಆರೋಗ್ಯದ ದುರ್ಲಕ್ಷತೆ ಬೇಡ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಿಮಗೆ ನಾವು ಸಪ್ತಮ ಭಾವ ನಿಮ್ಮ ಸ್ವಲ್ಪ ರಾಹುವಿನಿಂದ ಕ್ಷುದ್ರವಾಗುತ್ತೆ. ರಾಹು ಮತ್ತು ಶುಕ್ರರ ಸಂಯೋಗ ಒಂದು ಕಡೆ ಆದಾಗ, ಅಂದರೆ 180 ಡಿಗ್ರಿಯಲ್ಲಿ ಅವರಿಬ್ಬರು ಗಮನಿಸ್ತಿರ್ಬೇಕಾದ್ರೆ ಇಲ್ಲಿ ಪತ್ನಿ ಅಥವಾ ಪತಿ ನಿಮ್ಮ ಬಗ್ಗೆ ಏನೇನೋ ತಿಳ್ಕೊಳ್ತಾ ಇರ್ತಾರೆ ಅಂತ ಅನಿಸ್ತಾ ಇದೆ. ಅಂದರೆ ನೀವು ಮಹಿಳೆ ಆಗಿದ್ದರೆ ನಿಮ್ಮ ಸಂಗಾತಿ, ನಿಮ್ಮ ಪತಿ ನಿಮಗೆಲ್ಲ ಚೆನ್ನಾಗಿರ್ತಾನೆ, ಮಾತಾಡ್ತಾ ಎಲ್ಲೋ ಅವ್ರು ನಿಮ್ಮ ಬಗ್ಗೆ ಸ್ವಲ್ಪ ನಿಮ್ಮ ಮನಸ್ಸಿಗೆ ಹಠಾವೃತ್ತಿ ನೋಡ್ಕೊಳ್ತಾರೆ. ಸ್ವಾಭಿಮಾನ ಅಂತ ಬಂದಾಗ ತಂದೆ ಆದ್ರೇನು ಅಥವಾ ಗಂಡನಾದ್ರೇನು ಕೆಲವು ವಿಷಯ ಮಾತಾಡಿದಾಗ ಚರಿತ್ರೆ ಮತ್ತು ಚಾರಿತ್ರ್ಯ ಬಗ್ಗೆ ಮಾತಾಡೋದಕ್ಕೆ ಕಷ್ಟ ಅನಿಸುತ್ತೆ. ಅದೇ ರೀತಿ ಹೆಂಡತಿ ಕೂಡ ಗಂಡನ ಬಗ್ಗೆ ಹೇಳುವಂಥ ಯೋಗ ಅಥವಾ ಅವನ ಬಗ್ಗೆ ಅಪಾರ್ಥ ಮಾಡ್ಕೊಳ್ಳೋತಕ್ಕಂಥ ಸ್ಥಿತಿ ಈ ರಾಹುವಿನಿಂದ ಪ್ರಾಪ್ತಿ ಆಗುತ್ತೆ. ಇನ್ನೊಂದು ಕಾರಣನೂ ಇರುತ್ತೆ. ಇವರಿಬ್ಬರಿಗೆ ಯಾವುದೂ ಭೇದ ಇಲ್ಲ ಅಂತ ಬಂದಾಗ ಯಾವುದೋ ಕಾರ್ಯನಿಮಿತ್ತವಾಗಿ ಗಂಡ ಹೆಂಡತಿಯಲ್ಲಿ ಈ ಮಾಸದಲ್ಲಿ ದೂರವನ್ನು ಕ್ರಮಿಸಬೇಕಾಗತ್ತೆ. ಅಂದರೆ ಗಂಡ ಊರಿಗೆ ಹೋಗ್ಬಿಡ್ತಾನೋ, ಗಂಡ ಯಾವುದೋ ಕೆಲಸದ ನಿಮಿತ್ತ ಹೋಗ್ಬಿಡ್ತಾನೋ, ಅಥವಾ ಹೆಂಡತಿ ಎಲ್ಲೋ ಯಾವುದೋ ಕೆಲಸಕ್ಕೆ ಟ್ರಾನ್ಸ್ಫರ್ ಆಗಿಬಿಡ್ತಾರೋ, ಅಥವಾ ತವರು ಮನೆಯೋ ಬೇರೆ ಕಾರಣದಿಂದ ಸುಮಾರು ದಿವಸ ಅವರಿಬ್ಬರ ಮಧ್ಯದಲ್ಲಿ ವ್ಯತ್ಯಾಸಗಳು ಅಥವಾ ದೂರತ್ವವನ್ನು ಕಾಯುವಂಥ ಯೋಗ್ಯತೆ. ಅಂದರೆ ಮಾನಸಿಕವಾಗಿ ದೂರತ್ವ ಹೊಂದದೇ ಇದ್ದರೂ ಕೆಲವೊಂದು ಸಾರಿ ಆಕಸ್ಮಿಕವಾಗಿ ದೈಹಿಕವಾಗಿ ದೂರತ್ವವನ್ನು ಹೊಂದುತ್ತಾರೆ. ಇಂಥ ಒಂದು ಸಂದರ್ಭ ಈ ಮಾಸದಲ್ಲಿ ಸಿಂಹರಾಶಿಯವರಿಗೆ ಸಿಗುತ್ತೆ. ಹಾಗಾಗಿ ಈ ಸಿಂಹರಾಶಿಯು ಯಾವತ್ತೂ ನಿಮ್ಮದೇ ಆದಂಥ ಸ್ವಯಂ ಬಲವನ್ನು ಹಮ್ಮಿಕೊಳ್ಳಿ. ನಿಮ್ಮಲ್ಲಿರ್ತಕ್ಕಂಥ ಸಾಮರ್ಥ್ಯ, ಯಾಕಂದರೆ ಸಿಂಹರಾಶಿ ವಿಶೇಷವಾದ ರಾಶಿ. ಈ ರಾಶಿಯಲ್ಲಿರ್ತಕ್ಕಂಥ ಸೂರ್ಯ ಏಕಾದಶದಲ್ಲಿ 16 ತಾರೀಕು ಚಲೋ ಫಲ ಕೊಡ್ತಾನೆ. 16 ನಂತರ ಸ್ವಲ್ಪ ಇದಾಗ್ತಾನೆ. ಆದರೂ ಕೂಡ ರಾಜಯೋಗ ಅನ್ನುವಂಥದ್ದು ಕಾಣ್ತಾ ಇದೆ. ವೇದದಲ್ಲಿ ರಾಜಯೋಗ ದೈವ ಕಾರ್ಯಗಳಿಗೆ ಇದು ನೀವು ಹೇಳಿಟ್ಟಂಥ ಸಂದರ್ಭ ಅಂತ ಹೇಳ್ಬೋದು. ಹಾಗಾಗಿ ಈ ಸಿಂಹರಾಶಿಯು ಸೂರ್ಯನಿಗೆ ಸಂಬಂಧಪಟ್ಟಂಥ ಆರಾಧನೆ ಮಾಡ್ಕೊಳ್ಳಿ. ಹಾಗೆ ಕೇತುಗೆ ಸಂಬಂಧಪಟ್ಟಂಥ ಆರಾಧನೆ ಮಾಡ್ಕೊಳ್ಳಿ. ಅಂದರೆ ಕೇತು ಗಣಪತಿಯ ದರ್ಶನ ಮಾಡುವಂಥದ್ದು. ಹಾಗೆ ಶುಕ್ರನಿಗೂ ಕೂಡ ನೀವು ಪ್ರಾರ್ಥನೆ ಮಾಡ್ಕೋಬೇಕು. ಈ ಶುಕ್ರನಿಗೆ ಅಂತ ಹೇಳಿದಾಗ ಲಕ್ಷ್ಮೀನಾರಸಿಂಹ ಅಂತಕ್ಕಂಥ ದೇವಸ್ಥಾನಕ್ಕೆ ಪ್ರತಿ ಶುಕ್ರವಾರ, ಮಂಗಳವಾರ ಅಲ್ಲಿ ಕುಂಕುಮಾರ್ಚನೆಯನ್ನು ನೀವು ಮಾಡಿಸೋದ್ರಿಂದ, ಯಾಕೆಂದರೆ ಲಕ್ಷ್ಮೀ ನರಸಿಂಹ ಬರೀ ನರಸಿಂಹ ದೇವಸ್ಥಾನ ಅಲ್ಲ, ಲಕ್ಷ್ಮೀ ಸಹಿತ ನರಸಿಂಹ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿ ಆ ಕುಂಕುಮವನ್ನು ನಿಮ್ಮ ಮನೆಗೆ, ಮನೆ ವಸ್ತುಲಿಗೆ ಮತ್ತು ಮನೆ ಕುಲದೇವರಿಗೆ ಹೋಗುತ್ತೆ ನೀವು ಧರಿಸೋದ್ರಿಂದ ನಿಮಗೆ ರಕ್ಷೆ ಸಿಗುತ್ತೆ ಅಂತ ಹೇಳ್ತಾ ಈ ಸಿಂಹರಾಶಿಯ ಭವಿಷ್ಯ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.